ನಿನ್ನೆ ಸ್ಟೂಡೆಂಟ್ನ ಪೋಷಕರೊಬ್ಬರು ತನ್ನ ಮಗನ ಬಳಿ ಸಣ್ಣ ಪ್ಯಾಕೆಟ್ ಗಾಂಜಾ ಸಿಕ್ಕಿದೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದು, ಅದರಂತೆ ಎಂಕ್ವೈರಿ ಮಾಡಿ ಯಾರ್ಯಾರು ಸಪ್ಲೈ ಮಾಡ್ತಿದ್ದಾರೆ ಕಾಲೇಜು ಮತ್ತು ಸುತ್ತಮುತ್ತ ಅಂತ ಹೇಳಿ ತಿಳ್ಕೊಂಡಿದ್ದಾಗ 5 ಜನ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಾಲೇಜಿನವರು ಹಾಸ್ಟೆಲ್ನಲ್ಲಿರದೆ ಹೊರಗಡೆ ರೂಮ್ ತಗೊಂಡು ಹೊರಗಡೆ ರೂಮಿಂದನೇ ಎಲ್ಲ ಬೇರೆ ಕಡೆಯಿಂದ ತಂದು ಪಾರ್ಸೆಲ್ ಮಾಡುವಂಥದ್ದು, ಪ್ಯಾಕಿಂಗ್ ಮಾಡುವಂಥದ್ದು ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇವರು ಸಪ್ಲೈ ಮಾಡ್ತಿದ್ದಂಥ ಲಿಸ್ಟಲ್ಲಿ ಒಂದು 6 ಕಾಲೇಜಿಂದ ಸುಮಾರು 40 ಜನ ಸ್ಟೂಡೆಂಟ್ಸ್ ಮತ್ತೊಂದು 10 ಜನ ಬೇರೆ ಬೇರೆ ಹೊರಗಿನವರು ಕೂಡ ಇದ್ದಾರೆ ಅಂತ ಗೊತ್ತಾಗಿದೆ. ಎಲ್ಲ ಸ್ಟೂಡೆಂಟ್ಸನ್ನು ಕೂಡ ಕರೆದು ಕೌನ್ಸಿಲಿಂಗ್ ಮಾಡಿಸಲಾಗುವುದು. ಅವರ ಪೋಷಕರಿಗೆ ಕೂಡ ಕೌನ್ಸಿಲಿಂಗ್ ಮಾಡಲಾಗುವುದು. ಎಲ್ಲ ಪೋಷಕರಿಗೆ ಕೂಡ ನಿಮ್ಮ ಮಕ್ಕಳ ಬಿಹೇವಿಯರಲ್ಲಿ ಏನಾದರೂ ಬಿಹೇವಿಯರ್ ಚೇಂಜಸ್ ಬರ್ತಾ ಇದ್ದರೆ ಅದನ್ನು ಗಮನಿಸ್ತಾ ಇರಬೇಕು. ಏನಾದರೂ ಚೇಂಜ್ ಇದ್ದು ಪ್ರಾಬ್ಲಮ್ ಇದ್ದರೆ ಪೊಲೀಸರಿಗೆ ತಿಳಿಸಿ. ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್ ಹಾಸ್ಟೆಲ್ನಲ್ಲಿರದೆ ಹೊರಗಡೆ ರೂಮಲ್ಲಿ ಇರ್ತಾ ಇದ್ದರೆ ಯಾವ ಕಾರಣಕ್ಕಿದ್ದಾರೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಅದನ್ನು ಕೂಡ ಮಾನಿಟರ್ ಮಾಡಿಕೊಳ್ಳಿ. ಪೋಷಕರು ಮತ್ತು ಕಾಲೇಜಿನವರು ಕೂಡ ಸೇರಿ ಮಾನಿಟರ್ ಮಾಡಿಕೊಂಡಿದ್ದರೆ ಇಂಥ ಪ್ರಾಬ್ಲಮ್ ಬರದೇ ಇರ್ತದೆ. ಯಾವುದೇ ಇನ್ಫಾರ್ಮೇಷನು ಅಥವಾ ಅನುಮಾನ ನಿಮಗೆ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬಂದರೆ ಪ್ರಾಬ್ಲಮ್ಸ್ ಕಂಪ್ಲೀಟಾಗಿ ಸಾಲ್ವ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಥ್ಯಾಂಕ್ ಯು.